ಒಟ್ಟು 40 ಕೋಟಿ ಜನ ಒಂದು ಕಡೆ ಸೇರೋದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ ರೀ. ಜಗತ್ತಿನ ಇತಿಹಾಸದಲ್ಲಿಲ್ಲ. ದೇವಸ್ಥಾನಗಳಿಗೆ 40 ಕೋಟಿ ಇತಿಹಾಸ ಬಿಡಿ, ಅಷ್ಟು ಜನಸಂಖ್ಯೆನೇ ಇಲ್ಲ. ಮೌನಿ ಅಮಾವಾಸ್ಯೆ ಎಂದು ಹಿಂದೂಗಳು ದಾಖಲೆ ಬರೆದ್ರು. ಇವತ್ತು ಎಷ್ಟು ಜನ ಸೇರಿದ್ರು ಮೌನಿ ಅಮಾವಾಸ್ಯೆ ಎಂದು ಹಿಂದೂ ಮಹಾಸಾಗರವೇ ಅಲ್ಲಿ ಬಂದು ನೆಲೆಸಿತ್ತು. 10 ರಿಂದ 12 ಕೋಟಿ ಭಕ್ತರಿಂದ ಇವತ್ತು ಪುಣ್ಯ ಸ್ನಾನವಾಯಿತು. ಇದುವರೆಗೆ 20 ಕೋಟಿಗೂ ಹೆಚ್ಚು ಭಕ್ತರ ಪುಣ್ಯ ಸ್ನಾನ ಆಗಿದೆ, ಅರ್ಧಕ್ಕರ್ಧ ಆಗಿದೆ. ಕೆಲವು ದೇಶಗಳಲ್ಲಿ 20 ಕೋಟಿ ಜನಸಂಖ್ಯೆಯೇ ಇಲ್ಲ. ಬಾಂಗ್ಲಾದೇಶ ಆಸ್ಟ್ರೇಲಿಯಾ ಸೇರಿದರೆ 20 ಕೋಟಿ ಆಗಲ್ಲ. ರಷ್ಯಾ ಇಂಗ್ಲೆಂಡ್ ಸೇರಿದರೂ ಕೂಡ 20 ಕೋಟಿ ಆಗಲ್ಲ. 41 ಚಿಕ್ಕ ಚಿಕ್ಕ ದೇಶ ಸೇರಿದರೂ ಕೂಡ 20 ಕೋಟಿ ಆಗೋದಿಲ್ಲ. ಆದರೆ ಇಲ್ಲಿ ಬರೋದು 40 ಕೋಟಿ, ಆಲ್ರೆಡಿ 20 ಕೋಟಿ ಆಗೋಯ್ತು. ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಂತೇಳಿ. ಇದರೆಡೆಯಲ್ಲಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ಗೆ 2009, 2014 ಈ ಸಂದರ್ಭದಲ್ಲಿ ವೋಟ್ ಬಿದ್ದಿದ್ದೆಷ್ಟು ಅಂತಂದರೆ 10 ಕೋಟಿ. 2009ರಲ್ಲಿ ಬಿ ಜೆ ಪಿಗೆ ವೋಟ್ ಇದ್ದದ್ದು 7 ಕೋಟಿ, 2014ರಲ್ಲಿ 17 ಕೋಟಿ, 2019ರಲ್ಲಿ 21 ಕೋಟಿ, ಈ ಬಾರಿ 27 ಕೋಟಿ. ರಾಜಕೀಯ ನಾಯಕರ ಒಂದು ಲೆಕ್ಕಾಚಾರ ಹೇಗಿರುತ್ತೆ ಅಂತಂದರೆ 40 ಕೋಟಿ ಜನ ಬಂದು ಅಲ್ಲಿ ಗಂಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಆ ಪಕ್ಷದವರು ಅಲ್ಲದೇ ಇದ್ದವರು ಕೂಡ, ಯಾವುದೇ ಒಂದು ಪಕ್ಷಕ್ಕೆ ಅಲ್ಲದೇ ಇದ್ದವರು ಕೂಡ ಏನಪ್ಪ ಇಷ್ಟೊಂದು ಅದ್ಭುತವಾದ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತೇಳಿ ಒಂದೇ ಪಕ್ಷದ ಕಡೆ ವಾಲಿದರೆ ಹೇಗೆ ಅನ್ನುವಂಥ ಭಯ ಕೆಲವರಿಗೆ ಕಾಡ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಅದಕ್ಕಾಗಿಂತ ಟೀಕೆ ಟಿಪ್ಪಣಿಗಳಾಗ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಕಾದು ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಒಟ್ಟು 40 ಕೋಟಿ ಜನ ಒಂದು ಕಡೆ ಸೇರೋದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ ರೀ. ಜಗತ್ತಿನ ಇತಿಹಾಸದಲ್ಲಿಲ್ಲ. ದೇವಸ್ಥಾನಗಳಿಗೆ 40 ಕೋಟಿ ಇತಿಹಾಸ ಬಿಡಿ, ಅಷ್ಟು ಜನಸಂಖ್ಯೆನೇ ಇಲ್ಲ. ಮೌನಿ ಅಮಾವಾಸ್ಯೆ ಎಂದು ಹಿಂದೂಗಳು ದಾಖಲೆ ಬರೆದ್ರು. ಇವತ್ತು ಎಷ್ಟು ಜನ ಸೇರಿದ್ರು ಮೌನಿ ಅಮಾವಾಸ್ಯೆ ಎಂದು ಹಿಂದೂ ಮಹಾಸಾಗರವೇ ಅಲ್ಲಿ ಬಂದು ನೆಲೆಸಿತ್ತು. 10 ರಿಂದ 12 ಕೋಟಿ ಭಕ್ತರಿಂದ ಇವತ್ತು ಪುಣ್ಯ ಸ್ನಾನವಾಯಿತು. ಇದುವರೆಗೆ 20 ಕೋಟಿಗೂ ಹೆಚ್ಚು ಭಕ್ತರ ಪುಣ್ಯ ಸ್ನಾನ ಆಗಿದೆ, ಅರ್ಧಕ್ಕರ್ಧ ಆಗಿದೆ. ಕೆಲವು ದೇಶಗಳಲ್ಲಿ 20 ಕೋಟಿ ಜನಸಂಖ್ಯೆಯೇ ಇಲ್ಲ. ಬಾಂಗ್ಲಾದೇಶ ಆಸ್ಟ್ರೇಲಿಯಾ ಸೇರಿದರೆ 20 ಕೋಟಿ ಆಗಲ್ಲ. ರಷ್ಯಾ ಇಂಗ್ಲೆಂಡ್ ಸೇರಿದರೂ ಕೂಡ 20 ಕೋಟಿ ಆಗಲ್ಲ. 41 ಚಿಕ್ಕ ಚಿಕ್ಕ ದೇಶ ಸೇರಿದರೂ ಕೂಡ 20 ಕೋಟಿ ಆಗೋದಿಲ್ಲ. ಆದರೆ ಇಲ್ಲಿ ಬರೋದು 40 ಕೋಟಿ, ಆಲ್ರೆಡಿ 20 ಕೋಟಿ ಆಗೋಯ್ತು. ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಂತೇಳಿ. ಇದರೆಡೆಯಲ್ಲಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ಗೆ 2009, 2014 ಈ ಸಂದರ್ಭದಲ್ಲಿ ವೋಟ್ ಬಿದ್ದಿದ್ದೆಷ್ಟು ಅಂತಂದರೆ 10 ಕೋಟಿ. 2009ರಲ್ಲಿ ಬಿ ಜೆ ಪಿಗೆ ವೋಟ್ ಇದ್ದದ್ದು 7 ಕೋಟಿ, 2014ರಲ್ಲಿ 17 ಕೋಟಿ, 2019ರಲ್ಲಿ 21 ಕೋಟಿ, ಈ ಬಾರಿ 27 ಕೋಟಿ. ರಾಜಕೀಯ ನಾಯಕರ ಒಂದು ಲೆಕ್ಕಾಚಾರ ಹೇಗಿರುತ್ತೆ ಅಂತಂದರೆ 40 ಕೋಟಿ ಜನ ಬಂದು ಅಲ್ಲಿ ಗಂಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಆ ಪಕ್ಷದವರು ಅಲ್ಲದೇ ಇದ್ದವರು ಕೂಡ, ಯಾವುದೇ ಒಂದು ಪಕ್ಷಕ್ಕೆ ಅಲ್ಲದೇ ಇದ್ದವರು ಕೂಡ ಏನಪ್ಪ ಇಷ್ಟೊಂದು ಅದ್ಭುತವಾದ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತೇಳಿ ಒಂದೇ ಪಕ್ಷದ ಕಡೆ ವಾಲಿದರೆ ಹೇಗೆ ಅನ್ನುವಂಥ ಭಯ ಕೆಲವರಿಗೆ ಕಾಡ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಅದಕ್ಕಾಗಿಂತ ಟೀಕೆ ಟಿಪ್ಪಣಿಗಳಾಗ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಕಾದು ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಒಟ್ಟು 40 ಕೋಟಿ ಜನ ಒಂದು ಕಡೆ ಸೇರೋದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ ರೀ. ಜಗತ್ತಿನ ಇತಿಹಾಸದಲ್ಲಿಲ್ಲ. ದೇವಸ್ಥಾನಗಳಿಗೆ 40 ಕೋಟಿ ಇತಿಹಾಸ ಬಿಡಿ, ಅಷ್ಟು ಜನಸಂಖ್ಯೆನೇ ಇಲ್ಲ. ಮೌನಿ ಅಮಾವಾಸ್ಯೆ ಎಂದು ಹಿಂದೂಗಳು ದಾಖಲೆ ಬರೆದ್ರು. ಇವತ್ತು ಎಷ್ಟು ಜನ ಸೇರಿದ್ರು ಮೌನಿ ಅಮಾವಾಸ್ಯೆ ಎಂದು ಹಿಂದೂ ಮಹಾಸಾಗರವೇ ಅಲ್ಲಿ ಬಂದು ನೆಲೆಸಿತ್ತು. 10 ರಿಂದ 12 ಕೋಟಿ ಭಕ್ತರಿಂದ ಇವತ್ತು ಪುಣ್ಯ ಸ್ನಾನವಾಯಿತು. ಇದುವರೆಗೆ 20 ಕೋಟಿಗೂ ಹೆಚ್ಚು ಭಕ್ತರ ಪುಣ್ಯ ಸ್ನಾನ ಆಗಿದೆ, ಅರ್ಧಕ್ಕರ್ಧ ಆಗಿದೆ. ಕೆಲವು ದೇಶಗಳಲ್ಲಿ 20 ಕೋಟಿ ಜನಸಂಖ್ಯೆಯೇ ಇಲ್ಲ. ಬಾಂಗ್ಲಾದೇಶ ಆಸ್ಟ್ರೇಲಿಯಾ ಸೇರಿದರೆ 20 ಕೋಟಿ ಆಗಲ್ಲ. ರಷ್ಯಾ ಇಂಗ್ಲೆಂಡ್ ಸೇರಿದರೂ ಕೂಡ 20 ಕೋಟಿ ಆಗಲ್ಲ. 41 ಚಿಕ್ಕ ಚಿಕ್ಕ ದೇಶ ಸೇರಿದರೂ ಕೂಡ 20 ಕೋಟಿ ಆಗೋದಿಲ್ಲ.
ಆದರೆ ಇಲ್ಲಿ ಬರೋದು 40 ಕೋಟಿ, ಆಲ್ರೆಡಿ 20 ಕೋಟಿ ಆಗೋಯ್ತು. ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಂತೇಳಿ. ಇದರೆಡೆಯಲ್ಲಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ಗೆ 2009, 2014 ಈ ಸಂದರ್ಭದಲ್ಲಿ ವೋಟ್ ಬಿದ್ದಿದ್ದೆಷ್ಟು ಅಂತಂದರೆ 10 ಕೋಟಿ 10 ಕೋಟಿ. 2009ರಲ್ಲಿ ಬಿ ಜೆ ಪಿಗೆ ವೋಟ್ ಇದ್ದದ್ದು 7 ಕೋಟಿ, 2014ರಲ್ಲಿ 17 ಕೋಟಿ, 2019ರಲ್ಲಿ 21 ಕೋಟಿ, ಈ ಬಾರಿ 27 ಕೋಟಿ. ರಾಜಕೀಯ ನಾಯಕರ ಒಂದು ಲೆಕ್ಕಾಚಾರ ಹೇಗಿರುತ್ತೆ ಅಂತಂದರೆ 40 ಕೋಟಿ ಜನ ಬಂದು ಅಲ್ಲಿ ಗಂಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಆ ಪಕ್ಷದವರು ಅಲ್ಲದೇ ಇದ್ದವರು ಕೂಡ, ಯಾವುದೇ ಒಂದು ಪಕ್ಷಕ್ಕೆ ಅಲ್ಲದೇ ಇದ್ದವರು ಕೂಡ ಏನಪ್ಪ ಇಷ್ಟೊಂದು ಅದ್ಭುತವಾದ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತೇಳಿ ಒಂದೇ ಪಕ್ಷದ ಕಡೆ ವಾಲಿದರೆ ಹೇಗೆ ಅನ್ನುವಂಥ ಭಯ ಕೆಲವರಿಗೆ ಕಾಡ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಅದಕ್ಕಾಗಿಂತ ಟೀಕೆ ಟಿಪ್ಪಣಿಗಳಾಗ್ತಾ ಇದೆಯಾ ನನಗೆ ಗೊತ್ತಿಲ್ಲ, ಕಾದು ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಒಟ್ಟು 40 ಕೋಟಿ ಜನ ಒಂದು ಕಡೆ ಸೇರೋದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ ರೀ, ಜಗತ್ತಿನ ಇತಿಹಾಸದಲ್ಲಿಲ್ಲ. ದೇವಸ್ಥಾನಗಳಿಗೆ 40 ಕೋಟಿ ಇತಿಹಾಸ ಬಿಡಿ, ಅಷ್ಟು ಜನಸಂಖ್ಯೆನೇ ಇಲ್ಲ. ಮೌನಿ ಅಮಾವಾಸ್ಯೆ ಎಂದು ಹಿಂದೂಗಳು ದಾಖಲೆ ಬರೆದ್ರು. ಇವತ್ತು ಎಷ್ಟು ಜನ ಸೇರಿದ್ರು ಮೌನಿ ಅಮಾವಾಸ್ಯೆ ಎಂದು, ಹಿಂದೂ ಮಹಾಸಾಗರವೇ ಅಲ್ಲಿ ಬಂದು ನೆಲೆಸಿತ್ತು. 10 ರಿಂದ 12 ಕೋಟಿ ಭಕ್ತರಿಂದ ಇವತ್ತು ಪುಣ್ಯ ಸ್ನಾನವಾಯಿತು. ಇದುವರೆಗೆ 20 ಕೋಟಿಗೂ ಹೆಚ್ಚು ಭಕ್ತರ ಪುಣ್ಯ ಸ್ನಾನ ಆಗಿದೆ, ಅರ್ಧಕ್ಕರ್ಧ ಆಗಿದೆ. ಕೆಲವು ದೇಶಗಳಲ್ಲಿ 20 ಕೋಟಿ ಜನಸಂಖ್ಯೆಯೇ ಇಲ್ಲ. ಬಾಂಗ್ಲಾದೇಶ, ಆಸ್ಟ್ರೇಲಿಯಾ ಸೇರಿದರೆ 20 ಕೋಟಿ ಆಗಲ್ಲ. ರಷ್ಯಾ, ಇಂಗ್ಲೆಂಡ್ ಸೇರಿದರೂ ಕೂಡ 20 ಕೋಟಿ ಆಗಲ್ಲ. 41 ಚಿಕ್ಕ ಚಿಕ್ಕ ದೇಶ ಸೇರಿದರೂ ಕೂಡ 20 ಕೋಟಿ ಆಗೋದಿಲ್ಲ. ಆದರೆ ಇಲ್ಲಿ ಬರೋದು 40 ಕೋಟಿ, ಆಲ್ರೆಡಿ 20 ಕೋಟಿ ಆಗೋಯ್ತು. ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಂತೇಳಿ. ಇದರೆಡೆಯಲ್ಲಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ಗೆ 2009, 2014 ಈ ಸಂದರ್ಭದಲ್ಲಿ ವೋಟ್ ಬಿದ್ದಿದ್ದೆಷ್ಟು ಅಂತಂದರೆ 10 ಕೋಟಿ 10 ಕೋಟಿ. 2009ರಲ್ಲಿ ಬಿ ಜೆ ಪಿಗೆ ವೋಟ್ ಇದ್ದದ್ದು 7 ಕೋಟಿ, 2014ರಲ್ಲಿ 17 ಕೋಟಿ, 2019ರಲ್ಲಿ 21 ಕೋಟಿ, ಈ ಬಾರಿ 27 ಕೋಟಿ. ರಾಜಕೀಯ ನಾಯಕರ ಒಂದು ಲೆಕ್ಕಾಚಾರ ಹೇಗಿರುತ್ತೆ ಅಂತಂದರೆ 40 ಕೋಟಿ ಜನ ಬಂದು ಅಲ್ಲಿ ಗಂಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಆ ಪಕ್ಷದವರು ಅಲ್ಲದೇ ಇದ್ದವರು ಕೂಡ, ಯಾವುದೇ ಒಂದು ಪಕ್ಷಕ್ಕೆ ಅಲ್ಲದೇ ಇದ್ದವರು ಕೂಡ ಏನಪ್ಪ ಇಷ್ಟೊಂದು ಅದ್ಭುತವಾದ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತೇಳಿ ಒಂದೇ ಪಕ್ಷದ ಕಡೆ ವಾಲಿದರೆ ಹೇಗೆ ಅನ್ನುವಂಥ ಭಯ ಕೆಲವರಿಗೆ ಕಾಡ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಅದಕ್ಕಾಗಿಂತ ಟೀಕೆ ಟಿಪ್ಪಣಿಗಳಾಗ್ತಾ ಇದೆಯಾ ನನಗೆ ಗೊತ್ತಿಲ್ಲ, ಕಾದು ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.